ನಮ್ಮ ಮೆಟ್ರೋ ಸಂಚಾರಕ್ಕೆ ಯೋಗ್ಯವೇ? ಬೆಂಗಳೂರಿನಲ್ಲಿ ಸಂಭವಿಸುತ್ತಿದೆಯಾ ಕೋಲ್ಕತಾ ಮಾದರಿಯ ದುರಂತ? ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಕಂಡು ಬಂದದ್ದಾದ್ರೂ ಏನು? ಪಿಲ್ಲರ್ ಬಿರುಕಿನ ಬಗ್ಗೆ ಸಂಚಾರಿ ತಜ್ಞ ಶ್ರೀಹರಿ ಹೇಳೋದೇನು? ಮೆಟ್ರೋ ಸುರಕ್ಷತೆ ಬಗ್ಗೆ ಬಿಎಂಆರ್ಸಿಎಲ್ ಎಂಡಿ ಹೇಳೋದೇನು? ಒಂದು ದಿನ ಸ್ತಬ್ಧವಾಗುತ್ತಾ ನಮ್ಮ ಮೆಟ್ರೋ ರೈಲು ಸಂಚಾರ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಡೇಂಜರ್ ಮೆಟ್ರೋದ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ. ಪಿಲ್ಲರ್ ಬಿರುಕಿನ ಬಗ್ಗೆ ಸಂಚಾರಿ ತಜ್ಞ ಶ್ರೀಹರಿ ಹೇಳಿದ್ದೇನು? ಮೆಟ್ರೋ ಸುರಕ್ಷತೆ ಬಗ್ಗೆ ಬಿಎಂಆರ್ಸಿಎಲ್ ಎಂಡಿ ಹೇಳೋದೇನು ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಒಂದು ದಿನ ಹಾಗಿದ್ರೆ ನಮ್ಮ ಮೆಟ್ರೋ ರೈಲು ಸಂಚಾರ ಸ್ತಬ್ಧವಾಗುತ್ತಾ? ನಮ್ಮ ಮೆಟ್ರೋ ಸಂಚಾರಕ್ಕೆ ಯೋಗ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ನಿನ್ನೆಯಿಂದ ಇಂಥದ್ದೊಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಇದಕ್ಕೆ ಕಾರಣ ಬಿರುಕು ಬಿಟ್ಟಿರತಕ್ಕಂತಹ ಪಿಲ್ಲರ್. ಈ ವಿಷಯದಲ್ಲಿ ಯಾರು ಕೂಡ ನಿಗಾ ವಹಿಸಲಿಲ್ಲ, ಅದನ್ನ ಸರಿಪಡಿಸುವಂತಹ ಗೋಜಲಿಗೂ ಹೋಗಿರಲಿಲ್ಲ. ಇದನ್ನ ವರದಿ ಬಿತ್ತರಿಸಿದ ಬಳಿಕ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ನಿನ್ನೆಯಿಂದ ಕಾರ್ಯಾಚರಣೆ ಆರಂಭವಾಗಿದೆ. ಅದನ್ನ ದುರಸ್ತಿ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದು ದಿನ ಹಾಗಿದ್ರೆ ಮೆಟ್ರೋ ಸಂಚಾರವನ್ನ ಸ್ತಬ್ಧಗೊಳಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಬೆಂಗಳೂರಿನಲ್ಲಿ ಸಂಭವಿಸುತ್ತಾ ಕೋಲ್ಕತಾ ಮಾದರಿಯ ದುರಂತ ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಬಿಎಂಆರ್ಸಿಎಲ್ನ ಎಂಡಿ ಏನ್ ಹೇಳಿದ್ದಾರೆ ನೋಡೋಣ. ಸಾರ್ವಜನಿಕರಿಗೆ ಮೆಟ್ರೋ ಬಗ್ಗೆ ಆತಂಕ ಎದುರಾಗಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಮೆಟ್ರೋ ನಿಗಮದ ಎಂಡಿ ನಮ್ಮ ಜೊತೆ ಇದ್ದಾರೆ, ಅಜಯ್ ಸೇಠ್ ಅವರು. ಅವ್ರನ್ನೇ ಕೇಳೋಣ. ಸರ್, ಎಕ್ಸಾಕ್ಟ್ ಆಗಿ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕ ಆಗಿದೆ. ಎಕ್ಸಾಕ್ಟ್ ಆಗಿ ಏನಾಗಿರುವುದು? ಓಕೆ, ಇದರಲ್ಲಿ ಆತಂಕ ಪಡ್ತಕ್ಕಂಥದ್ದು ವಿಷಯ ಯಾವುದೇ ಇಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್. ಇದು ಅಲ್ಲಿಗೆ ಒಂದು ಕಂಕ್ರೀಟ್ ಸ್ಟ್ರಕ್ಚರ್ ಅಲ್ಲಿ ಹನಿ ಕಾಂಬಿಂಗ್ ಅಂತ ಒಂದು ಟೆಕ್ನಿಕಲ್ ಪದ ಇರೋದು. ನಮ್ಮ ಸಮಸ್ಯೆ ಒಂದು ಸಣ್ಣ ಭಾಗದಲ್ಲಿ ಕಾಣ್ತಿತ್ತು. ಒಂದ್ಸಲ ಒಂದು ಸಮಸ್ಯೆ ನಮ್ಮ ಗಮನಕ್ಕೆ ಬಂದಾಗ ನಾವು ಅದ ತಕ್ಷಣ ನೋಡಿ ಅಟೆಂಡ್ ಮಾಡಿಸ್ಬೇಕು. ಸೊ ಅದು ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದಕ್ಕೆ ನಾವೊಂದು ಸಿದ್ಧತೆಗಳು ಮಾಡಿ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ತಗೊಂಡು ನಾವು ಮುಂದಕ್ಕೆ ಹೋಗಬೇಕು. ಸೊ ಅಲ್ಲಿವರೆಗೆ ನಾವು ಆಸ್ ಎ ಅಬಂಡೆಂಟ್ ನಾವು ಪ್ರಿಕಾಷನ್ ತಗೋಬೇಕಾಗ್ತೈತಿ. ಅದಕ್ಕೋಸ್ಕರ ಒಂದು ಚೂರು ಸ್ಪೀಡ್ ಕಡಿಮೆ ಮಾಡಿ, ಫುಲ್ ಸ್ಪೀಡಲ್ಲಿ ಹೋಗಬಾರ್ದು, ಕಡಿಮೆ ಸ್ಪೀಡಲ್ಲಿ ನಾವು ಟ್ರೈನ್ ಹಾಕೋದು ವ್ಯವಸ್ಥೆ ಮಾಡಿದ್ದೀವಿ. ಅದರ ಜೊತೆಗೆ ಆ ಕಂಕ್ರೀಟ್ ಸ್ಟ್ರಕ್ಚರ್ ಏನಿತ್ತು, ನಮ್ಮ ಕ್ರಾಸ್ ಬೀಮ್ ಏನಿದೆ, ಅದಕ್ಕೆ 2 ಕಡೆಯಿಂದ ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಆದರೆ ದಟ್ ಈಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೇಕಿಂಗ್ ಪ್ರಿಕಾಷನ್. ಅದಕ್ಕೆ ಅದರಿಂದ ಜನರಿಗೆ ಯಾವೊಂದು ಆತಂಕ ಪಡಬಾರ್ದು ಅವರು. ಮತ್ತೆ ದೇ ಶುಡ್ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ದಟ್ ಇಟ್ ಈಸ್ ಎ ಫುಲ್ಲಿ ಸೇಫ್ ಸಿಸ್ಟಮ್. ಬಟ್ ಏನಕ್ಕೆ ಹನಿಕೋಮ್ ಫಾರ್ಮೇಶನ್ ಆಯಿತು? ಸೊ ಏನು ಟೆಕ್ನಿಕಲ್ ರೀಸನ್ ಆರ್ ಪೋರ್ ಕ್ವಾಲಿಟಿನ? ಸೊ ಆ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇದೆ. ಬಂದಾಗ ನಾವು ಆ ಪಾರ್ಟ್ ಏನಿದೆ ಅದು ಇನ್ ಸಿಟು ಕಾಸ್ಟಿಂಗ್ ಆಗಿದೆ. ಕೆಲವೊಂದು ಈಗ ಏನಿದೆ ಬಹಳ ಭಾಗಗಳು ನಮ್ಮ ಮೆಟ್ರೋ ಅಲ್ಲಿ ಯಾರ್ಡಲ್ಲಿ ಕಾಸ್ಟಿಂಗ್ ಮಾಡಿ ಟೆಸ್ಟ್ ಮಾಡಿ ಅಲ್ಲಿಗೆ ಆವಾಗ ವಯಾಡಕ್ಟ್ಗೆ ತಂದು ನಾವು ಹಾಕ್ತೀವಿ. ಇದು ಆದರೆ ಇನ್ ಸಿಟು ಕಾಸ್ಟಿಂಗ್ ಮಾಡಿದಾಗ ನಾವು ಅದರಲ್ಲಿ 1,000 ಗಟ್ಟಲೆ ನಾವು ಕಾಸ್ಟಿಂಗ್ ಮಾಡ್ತೀವಿ. 1-2 ಕಡೆಗೆ ನಾವು ಇನ್ಸಿಟು ಕಾಸ್ಟಿಂಗ್ ಮಾಡಿದಾಗ ಕೆಲವೊಂದು ಪಾರ್ಟ್ ಅಲ್ಲಿ ಆವಾಗ ಕಂಕ್ರೀಟ್ ಫ್ಲೋ ಸರಿಯಾಗಿ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಹನಿ ಕಾಂಬಿಂಗ್ ಅಂತ ಆ ಸಮಸ್ಯೆಗಳು ಕಾಣ್ತಾ ಇದೆ ಅದು. ಸೊ ಆ ರೀತಿ ಅದಕ್ಕಿಂತ ಒಂದು ಸ್ಟ್ರಕ್ಚರ್ ವೀಕ್ ಆಗಿದೆ ಅಂತ ಅದು ಕೂಡ ನಾವು ಅರ್ಥ ಮಾಡ್ಕೋಬಾರ್ದು ಅಂತ. ಆದರೆ ಆ ಪಾರ್ಟ್ ಅಲ್ಲಿ ಸ್ಟ್ರೆಂಗ್ತ್ ಬೇರೆ ಪಾರ್ಟ್ಗಿಂತ ಸ್ವಲ್ಪ ಚೂರು ಕಡಿಮೆ ಇದೆ. ಅದು ನಾವು ಗ್ರೌಟಿಂಗ್ ಮಾಡಿ ಸರಿಪಡಿಸ್ತೀವಿ. ಇದು ಸರ್, ಬಟ್ ಸಿಎಂ ಹೇಳ್ತಾರೆ ನನಗೆ 3 ದಿನದ ಹಿಂದೆನೆ ಮಾಹಿತಿ ಇತ್ತು ಅಂತ. ಸೊ ನಿಮಗೂ ಕೂಡ ಮಾಹಿತಿ ಇತ್ತಾ? ಹಾಗಿದ್ರೆ ರಿಪೇರಿ ವರ್ಕ್ ಯಾಕೆ ಸ್ಟಾರ್ಟ್ ಮಾಡಿರಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಮೂಡಿದೆ. ಈಗ ರಿಪೇರಿ ಏನಿದೆ ಸ್ಟ್ರಕ್ಚರ್ ಬಂದಾಗ ಇದು ಮೇಲೆ ಇರ್ತಕ್ಕಂಥದ್ದು, ಎತ್ತರಲ್ಲಿ ಇರ್ತಕ್ಕಂಥದ್ದು ಸಿಸ್ಟಮು, ಮತ್ತೆ ಅದರ ಜೊತೆಗೆ ಅದು ನಾವು ಪೂರ್ಣ ಸಿದ್ಧತೆಗಳು ಮಾಡಬೇಕಾಗ್ತಿತ್ತು. ಯಾಕೆಂದ್ರೆ ನಾವು ಅಲ್ಲಿಗೆ ನಮ್ಮ ಆಪರೇಷನ್ ನಡ್ತಾ ಇದೆ. ಇದು ಹೋಗಿ ಅಲ್ಲಿಗೆ ಹೋಗಿ ತಕ್ಷಣ ಮಾಡುವಂತದ್ದು ವಿಷಯ ಅಲ್ಲ. ಇಟ್ ಹ್ಯಾಸ್ ಟು ಬಿ ಪ್ಲಾನ್ಡ್ ವೆಲ್ ಅಂಡ್ ದೆನ್ ಆವಾಗ ತಂದು ನಾವು ಕೆಲಸ ಮಾಡಬೇಕಿದೆ. ಸರ್, ಇವಾಗ ಅಂದ್ರೆ ವರ್ಕ್ ನಡೀತಾ ಇರುವಾಗಲೇ ಈಗ ಸದ್ಯದ ಮಟ್ಟಿಗೆ ಸ್ಪೀಡ್ ಲಿಮಿಟ್ಸ್ ಅನ್ನ ಕಡಿಮೆ ಮಾಡಿದ್ರಿ. ಸೊ ಎಷ್ಟು ದಿನ ನಡೆಯುತ್ತೆ ಈ ಒಂದು ವರ್ಕ್? ಸೊ ಸಾರ್ವಜನಿಕರಿಗೆ ಏನ್ ಹೇಳ್ತೀರಾ? ಈಗ ಸಂಚಾರಿ ತಜ್ಞರು, ಎಕ್ಸ್ಪರ್ಟ್ಸ್ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇದು ತುಂಬಾ ಡೇಂಜರಸ್ ಆಗಿದೆ, ಸೊ ಯಾವುದೇ ಕ್ಷಣದಲ್ಲಾದ್ರೂ ಪಿಲ್ಲರ್ ಕುಸಿಬಹುದು ಅನ್ನುವಂತಹ ಆತಂಕ ಕೂಡ ಎದುರಾಗಿದೆ. ಸೊ ಏನ್ ಹೇಳ್ತೀರಾ ಸರ್ ಸಾರ್ವಜನಿಕರಿಗೆ? ಫಸ್ಟ್ ಆಫ್ ಆಲ್ ನಿನ್ನೆ ಕೂಡ ಒಂದು ರೂಮರ್ ಬಂತು, ಒಂದು ಪಿಲ್ಲರ್ ಅಲ್ಲಿ ಸಮಸ್ಯೆ ಆಗಿದೆ ಅಂತ. ಪಿಲ್ಲರ್ ಅಲ್ಲಿ ಯಾವ ಒಂದು ಚೂರಿನ ಸಮಸ್ಯೆ ಇಲ್ಲ. ಅದು there is absolutely no problem with the pillar. It is about one of the cross beam which is resting on the pillar. Okay.
ಮತ್ತೆ ಈಗ ಕೆಲಸ ಮಾಡಬೇಕಾದ್ರೆ ನಾವು ಮಾಡಬೇಕಾದ್ರೆ ಸುಮಾರು ಒಂದು ದಿವಸ ಕೆಲಸ ಇದೆ. ಆದರೆ ಅದಕ್ಕೆ ಸಿದ್ಧತೆಗಳು ಮಾಡಬೇಕಾದ್ರೆ ಅದಕ್ಕೆ ನಮಗೆ ಸುಮಾರು ಒಂದು ವಾರ ಸಮಯ ಬೇಕಾಗ್ತಿದ್ದು. ಅದು ನಾವು ಮಾಡಿದಾಗ ಬಹುಶಃ ಅದು ಸಂಡೇಗೆ ನಾವು ಮಾಡ್ತೀವಿ. ಈ ಸಂಡೇಗೆ ಮಾಡ್ತೀವಿ, ಅದು ಬರುವ ಸಂಡೇಗೆ ಅದು ನೆಕ್ಸ್ಟ್ ಸಂಡೇಗೆ ಮಾಡ್ತೀವಿ. ಅದು ಆವಾಗ ನಮ್ ಕೆಲಸ ಇರೋದು ಒಂದು ತಾಸಿಗೆ, ಯಾಕೆಂದ್ರೆ ಕೆಲಸ ಮಾಡ್ಬೇಕಾದ್ರೆ 4-5 ತಾಸು ಕೆಲಸ, ಆಮೇಲೆ ಒಂದು ಸೆಟಲ್ ಆಗ್ಲಿಕ್ಕೆ ಸಮಯ ಕೊಡ್ಬೇಕದು. ಸೊ ಅದು ಎಲ್ಲ ಸೇರಿ ಸುಮಾರು ಒಂದು ದಿವಸ ಕೆಲಸ ಇದೆ. ಆದ್ರೆ ಅದಕ್ಕೆ ಸಿದ್ಧತೆಗಳು ಮಾಡಬೇಕಾದ್ರೆ ಕನಿಷ್ಠ ಒಂದು ವಾರ ಬೇಕಾಗ್ತದೆ. ಸೊ ಆವತ್ತು ಮೆಟ್ರೋ ಸ್ಟಾಪ್ ಮಾಡ್ತೀರಾ ಒನ್ ಡೇ ಅಥವಾ ಯಾವ ರೀತಿ? ಆವಾಗ ಬಂದಾಗ ಅದೇ ನಾವು ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಮಾಡಬೇಕು ಅದೇ ದಿಕ್ಕಿನಲ್ಲಿ ನಾವು ಎಕ್ಸ್ಪರ್ಟ್ಸ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಈಗ ನಮ್ಮ ಇಲ್ಲಿನ ಇಂಜಿನಿಯರ್ಸ್ ಗಳೇ ಮಾಡ್ತಾ ಇದಾರಾ ಅಥವಾ ಬೇರೆ ಕಡೆ ಇಂಜಿನಿಯರ್ಸ್ ಗಳನ್ನ ಈಗ ಅದು ಫುಲ್ ನಮ್ಮಲ್ಲಿ ಬಹಳ ವಿ ಹ್ಯಾವ್ ಎ ವೆರಿ ಕಾಂಪಿಟೆಂಟ್ ಟೀಮ್ ಇನ್ ಬ್ಯಾಂಗ್ಳೂರ್ ಮೆಟ್ರೋ ಇಟ್ ಸೆಲ್ಫ್, ಅಂಡ್ ದೇ ಆರ್ ಡೂಯಿಂಗ್ ದ ಡಿಸೈನ್ ಮೀನಿಂಗ್ ದಟ್ ಏನು ಯಾವ ರೀತಿ ಆಕ್ಷನ್ ಪ್ಲಾನ್ ಮಾಡಬೇಕು. ಅದರ ಜೊತೆಗೆ ವಿ ಆರ್ ಆಲ್ಸೋ ಕನ್ಸಲ್ಟಿಂಗ್ ದ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ವಿದಿನ್ ಬ್ಯಾಂಗ್ಳೂರ್ ಆಸ್ ವೆಲ್ ಆಸ್ ಫ್ರಮ್ ಔಟ್ಸೈಡ್ ಬ್ಯಾಂಗ್ಳೂರ್ ಆಲ್ಸೋ. ಸರ್, ಈಗ ಕ್ವಾಲಿಟಿನಲ್ಲಿ ಸ್ವಲ್ಪ ಲೋಪದೋಷ ಆಗಿದೆಯಾ? ಬಿಕಾಸ್ ನಿಮಗೂ ಕೂಡ ಶಾಕಿಂಗ್ ಇದು ಯಾವ ರೀತಿ ಸರ್ ಇವಾಗ ಈ ರೀತಿ ಆಗ್ತಾ ಇರುವಂತದ್ದು? See, it is not exactly a quality issue. Yes, if it is a perfect system ಆಗಬಾರ್ದಾಗಿತ್ತು. ಬಟ್ ಇನ್ ಸಿಟು ಕಾಸ್ಟಿಂಗ್ ಮಾಡಿದಾಗ ನಾವು ಬಹಳ ಜಾಸ್ತಿ ಸಂಖ್ಯೆಯಲ್ಲಿ ಇನ್ ಸಿಟು ಕಾಸ್ಟಿಂಗ್ ಯಾವ ಮಾಡ್ತೀವಿ, ಒಂದೆರಡು ಕಡೆಗೆ ಆ ರೀತಿ ಹನಿ ಕಾಂಬಿಂಗ್ ಬರ್ತಕ್ಕಂಥದ್ದು ಅದು ಇಸ್ ನಾಟ್ ಯೂಶುವಲ್ ಆಕ್ಟಿವಿಟಿ, ಇಸ್ ಆಲ್ಸೋ ನಾಟ್ ಎ ವೆರಿ ರೇರ್ ಆಕ್ಟಿವಿಟಿ. ಇಟ್ ಡಸ್ ಹ್ಯಾಪನ್ ಅಟ್ ಸಮ್ ಟೈಮ್ಸ್. ಸೊ ಎಂಜಿನಿಯರ್ ಏನಾದ್ರು ಅಂದ್ರೆ ಅವರನ್ನ ಅಮಾನತ್ ಮಾಡುವಂಥದ್ದು ಅಥವಾ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುವಂಥದ್ದು ಏನಾದ್ರು ಮಾಡ್ತಾ ಇದ್ದೀರಾ ಸರ್ ಇವಾಗ? It is not a question of failure on anybody's part. In some part which is difficult to reach for the concrete, at that place there is some honeycombing has been noticed. So it is not. At least internal. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಮತ್ತು ಮಾರುತಿಯಿಂದ. ಮೊದಲೇದಾಗಿ ಪವಿತ್ರ, ನಿನ್ನೆ ವಿಷಯ ಗೊತ್ತಾಗೋ ಮುಂಚೆ ಎಲ್ಲರೂ ಕೂಡ ಮೆಟ್ರೋ ಸಂಚಾರಕ್ಕೆ ಹೋಗ್ತಾ ಇದ್ರು. ವಿಷಯ ಗೊತ್ತಾದ ಮೇಲೆ ಇವತ್ತಿನ ಚಿತ್ರಣ ಹೇಗಿದೆ? ದಿವ್ಯಾ, ನಾನು ಈಗ ಮೆಟ್ರೋ ಎಕ್ಸಾಕ್ಟ್ ಆಗಿ ಆ ವಯಾಡಕ್ಟ್ ಏನಿದೆ ಅಲ್ಲಿ ರಿಪೇರಿ ಕೆಲಸ ಯಾವ ರೀತಿ ನಡೀತಾ ಇದೆ ಆ ಸ್ಪಾಟ್ ಅಲ್ಲಿ ಇದ್ದೀನಿ. ಸೊ ಆ ಭಾಗವನ್ನ ನೋಡಿದ್ರೆ ನಿನ್ನೆ ತಡರಾತ್ರಿ ವೇಳೆ ಆ ಒಂದು ಕೆಲಸವನ್ನ ಮಾಡಿದ್ರು. ಈಗ BMRCL MD ಹೇಳೋ ಪ್ರಕಾರ ಒಂದು ವಾರ ಅಥವಾ ಒಂದು 8-9 ದಿನಗಳ ಸಿದ್ಧತೆ ಇದೆ ಆ ಒಂದು ದಿನದ ಕೆಲಸಕ್ಕಾಗಿ. ಸೊ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಮಾಮೂಲಿ ಸಪೋರ್ಟಿವ್ ನಿನ್ನೆ ಆ ಭಾಗಕ್ಕಷ್ಟೇ ಒಂದು ಭಾಗ ಎಡಭಾಗಕ್ಕಷ್ಟೇ ಸಪೋರ್ಟಿವ್ ಜಾಕನ್ನ ಅಳವಡಿಸಿದ್ರು, ಕಬ್ಬಿಣದ ತಂತಿಗಳನ್ನ. ಆದ್ರೆ ಇವತ್ತು ಎರಡೂ ಭಾಗಗಳಿಗೂ ಕೂಡ 4 ಪಿಲ್ಲರ್ಗಳ ಕೆಳಭಾಗದಲ್ಲಿ ಅಳವಡಿಸಿರುವಂತದ್ದು ಸಪೋರ್ಟಿವ್ ಆಗಿ ಅನ್ನುವಂಥದ್ದು. ಈಗ BMRCL ಅವರು ಮೇಲ್ನೋಟಕ್ಕೆ ಏನೂ ಆಗಿಲ್ಲ, ಅಂಥದ್ದೇನು ಕ್ವಾಲಿಟಿ ವೈಸ್ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ಅವರಿಗೆ ಒಳಗೊಳಗಡೆ ಭಯ ಇದೆ. ಜೊತೆಗೆ ಇದನ್ನ ನಿಭಾಯಿಸುವಂತಹ ತಂತ್ರವೂ ಕೂಡ ಅವರಿಗೆ ತಿಳಿತಾ ಇಲ್ಲ. ಕೇವಲ ಬೆಂಗಳೂರು ತಜ್ಞರು ಮಾತ್ರ ಅಲ್ಲ ದಿವ್ಯಾ, ಈಗಾಗಲೇ ದೆಹಲಿ ಮೆಟ್ರೋದ ತಜ್ಞರಾಗಿರ್ಬೋದು, ಭಾರತೀಯ ವಿಜ್ಞಾನ ಸಂಸ್ಥೆಯ ತಜ್ಞರು ಎಲ್ಲರ ಮಾಹಿತಿಯನ್ನ ಪಡೆದುಕೊಂಡಿದೆ. ಸೊ ಯಾವ ರೀತಿ ಇದನ್ನ ನಾವು ಆ ಒಂದು ಡಿಟೆಕ್ಟ್ ಮಾಡುವಂಥದ್ದು, ಆ ಹನಿಕೋಮ್ ಭಾಗವನ್ನ ಯಾವ ರೀತಿ ಡಿಟೆಕ್ಟ್ ಮಾಡುವಂಥದ್ದು, ಆಮೇಲೆ ಈ ಒಂದು ದುರಸ್ತಿ ಕಾರ್ಯದ ವೇಳೆ ಮೆಟ್ರೋವನ್ನ ಸಂಚಾರ ಮಾಡಿದ್ರೆ ಸೇಫಾ ಅಥವಾ ಈಗ ಸ್ಪೀಡ್ ಲಿಮಿಟ್ ಅನ್ನ ಕಡಿಮೆ ಮಾಡಿದ್ರೆ ಅದು ಯಾವ ರೀತಿ ಆಗುತ್ತೆ ಎಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕ್ತಾ ಇದೆ. BMRCL ಎಂಜಿನಿಯರ್ಗಳು ಕೂಡ ಈ ರೀತಿಯ ಸಡನ್ ಆಗಿ ಪಿಲ್ಲರ್ ನಲ್ಲಿ ಆ ಒಂದು ಮೇಲ್ಭಾಗದಲ್ಲಿ ಬಿರುಕು ಬಿಟ್ಟಿರೋದು ಅವರು ಕೂಡ ಸದ್ಯದ ಮಟ್ಟಿಗೆ ತತ್ರಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ದುರಸ್ತಿ ಕಾರ್ಯಕ್ಕೆ ಇನ್ನೊಂದು ಬಹುತೇಕ 10 ದಿನಗಳ ಕಾಲ ಈ ಭಾಗ ಟ್ರಿನಿಟಿ MG ರೋಡ್ ಇಂದ ಈ ಭಾಗಕ್ಕೆ ಹೋಗುವಂತಹ ಮೆಟ್ರೋ ಸಂಚಾರದಲ್ಲಿ ಸಂಪೂರ್ಣವಾಗಿ ವ್ಯತ್ಯಯವಾಗಲಿದೆ. ಸ್ಪೀಡ್ ಲಿಮಿಟ್ಸ್ ಕಡಿಮೆ ಮಾಡಿರೋದ್ರಿಂದ ಇಡೀ ಮೆಟ್ರೋ ಸಂಚಾರಕ್ಕೆ ಇದರಿಂದ ಸಮಸ್ಯೆ ಆಗಲಿದೆ. ದಿವ್ಯಾ, ಪವಿತ್ರ, ನೀವು ಹೇಳ್ತಾ ಇದ್ರಿ 1 ವಾರ ಸಮಯ ಬೇಕಾಗುತ್ತೆ ಅಂತ MD ಕೂಡ ಹೇಳ್ತಾ ಇದ್ರು, ಅಂದ್ರೆ ಪ್ರಿಪರೇಷನ್ ಮಾಡ್ಕೊಳ್ಳಿಕ್ಕೆ. ಆದ್ರೆ ಈ 1 ವಾರ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅನ್ನೋ ಆತಂಕ ಜನರಲ್ಲಿ ಇರುತ್ತಲ್ಲ, ಅವರಿಗೆ ಒಂದು ಹೋಪ್ಸ್ ನ ತುಂಬೋದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಈಗ 2-3 ಪಿಲ್ಲರ್ಗಳನ್ನ ಎಕ್ಸ್ಟ್ರಾ ಅವರು ಸೇರಿಸ್ತಾ ಇದ್ದಾರೆ ಅಂದಾಗ ಮತ್ತಷ್ಟು ಆತಂಕ ಜಾಸ್ತಿ ಆಗಲ್ವಾ? ಒಂದ್ ಕಡೆ ಏನೂ ಇಲ್ಲ ಅಂತಾರೆ, ಇನ್ನೊಂದ್ ಕಡೆ ಇಲ್ಲಿ ಅಡಿಷನಲ್ ಆಡ್ ಮಾಡ್ತಾ ಇದಾರಲ್ಲ ಅಂತ. ಖಂಡಿತ ನಿನ್ನೆ ಅವ್ರು ನೋಡಿದ್ರೆ ಕೇವಲ ಆ ಪಿಲ್ಲರ್ನ ಕೆಳಭಾಗದಲ್ಲಿ ಕೇವಲ ಒಂದು ಸಪೋರ್ಟಿವ್ ಕಬ್ಬಿಣದ ತಂತಿಗಳನ್ನು ಅಳವಡಿಸಿದ್ರು. ಆದ್ರೆ ಇವತ್ತು ನೀವು ನೋಡ್ತಾ ಇರ್ಬೋದು ಸುಮಾರು ಎರಡೂ ಭಾಗದಲ್ಲೂ ಕೂಡ 4 ಆ ಒಂದು ಸಪೋರ್ಟಿವ್ ಆಗಿ ಪಿಲ್ಲರ್ ಹಾಗೂ ಕೆಳಭಾಗದ ಸಿಮೆಂಟ್ಗೆ ಜಾಯಿಂಟ್ ಆಗಿ ಒಂದು ಸಪೋರ್ಟಿವ್ ಆಗಿ ಇಟ್ಟಿದ್ದಾರೆ. ಸಾರ್ವಜನಿಕರಲ್ಲಿ ನಿನ್ನೆಯಿಂದ ಕೂಡ ಆತಂಕ ಇದೆ. ಒಂದು ಕಡೆ BMRCL ಅವರು ಇದನ್ನ ಹೈಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಇಲ್ಲ ಏನೂ ಆಗಿಲ್ಲ, ಜೇನ್ ಗೂಡು ಕಟ್ಟಿದೆ ಅನ್ನುವಂತಹ ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಸೊ ಯಾವಾಗ ಜನರಿಗೆ ಈ ಒಂದು ಹೈಡ್ ಮಾಡ್ತಾ ಇದ್ರು ಆವಾಗ ಸಹಜವಾಗಿ ಆತಂಕ ಎದುರಾಗಿದೆ.
ಇನ್ನೊಂದು ಕಡೆಗೆ ಈ ಭಾಗ ಏನಿದೆ ಎಕ್ಸಾಕ್ಟ್ ಆಗಿ ಆ ಬಿರುಕು ಜಾಯಿಂಟ್ ಏನ್ ಕಾಣಿಸ್ತಾ ಇದೆ, ಬಿರುಕು ಬಿಟ್ಟಿರುವಂತಹ ಜಾಗ, ಆ ಜಾಗಕ್ಕೆ ಬಂದಾಗ ಮೆಟ್ರೋ ತೀರಾ ಸ್ಲೋ ಆಗುತ್ತೆ. ಅದೊಂದು ರೀತಿ ಭಯಾನಕ ಅನುಭವದ ರೀತಿಯಲ್ಲಿರುತ್ತೆ. ಅಂದ್ರೆ ಎಲ್ಲಿ ಕುಸಿದು ಹೋಗ್ಬಿಡುತ್ತೋ, ಎಲ್ಲಿ ಇಷ್ಟೊಂದು ಪಿಲ್ಲರ್ಗಳ ಕೆಳಭಾಗದಲ್ಲಿ ಕಬ್ಬಿಣದ ತಂತಿಗಳನ್ನು ಅಳವಡಿಸಿದ್ದಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನುವಂತಹ ಆತಂಕ ಎಲ್ಲಾ ಜನರಲ್ಲೂ ಕೂಡ ಕಾಡ್ತಾ ಇದೆ. ಇನ್ನೊಂದು ಕಡೆ ಆ ವೇಗದ ಮಿತಿಯನ್ನ ತೀರಾ ಕಡಿಮೆಗೊಳಿಸಿದ್ರಿಂದ ಜನರಲ್ಲಿ ಆತಂಕ ಹಾಗೇ ಇದೆ. ಇನ್ನೊಂದು ಕಡೆ ಇವತ್ತು ಸಂಚಾರಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಪಿಲ್ಲರ್ ಯಾವುದೇ ಕ್ಷಣದಲ್ಲಾದ್ರೂ ಕುಸಿಬಹುದು ಅನ್ನುವಂತಹ ಒಂದು ಆತಂಕಕಾರಿ ಅಂಶವನ್ನ ಕೂಡ ಹೇಳಿದ್ದಾರೆ. ಈಗ ಫ್ಲೈಓವರ್ ದುರಂತಗಳನ್ನ ಸಾಲು ಸಾಲು ನೋಡ್ತೀವಿ ನಾವು ಬೇರೆ ಕಡೆ, ಅದು ಕೋಲ್ಕತ್ತಾ ಆಗಿರ್ಬೋದು ಅಥವಾ ಮುಂಬೈ ಆಗಿರ್ಬೋದು. ಸೊ ಆ ಭಾಗದಲ್ಲಿ ಅದೇ ರೀತಿಯ ದುರಂತಕ್ಕೆ ಇದನ್ನ ಹೀಗೆ ಬಿಟ್ರೆ ಸಾಕ್ಷಿ ಆಗ್ಬೋದು ಅನ್ನುವಂತಹ ಮಾತುಗಳನ್ನ ಖುದ್ದು ಸಂಚಾರಿ ತಜ್ಞ ಶ್ರೀಹರಿ ಅವರು ಕೂಡ ಹೇಳ್ತಾ ಇರುವಂತದ್ದು. ದಿವ್ಯಾ, ಎಸ್ ಪವಿತ್ರ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಹಾಗೆ ಲೈನ್ ಅಲ್ಲಿರಿ. ಮಾರುತಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿಂದ? ಖಂಡಿತ ದಿವ್ಯ, ಏನು ಟ್ರಿನಿಟಿ ಸರ್ಕಲ್ ಅಲ್ಲಿರುವಂತಹ ಮೆಟ್ರೋ ಪಿಲ್ಲರ್ ದುರಸ್ತಿ ಆಗಿರೋದು, ಬಿರುಕು ಬಿಟ್ಟಿರೋದು, ಈ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರದಲ್ಲಿ ಏನು ಈ ಪರ್ಪಲ್ ಲೈನ್ ಏನಿದೆ, ಬೈಯಪ್ಪನಹಳ್ಳಿಯಿಂದ MG ರೋಡ್ ಕಡೆ ಮಾರ್ಗವಾಗಿ ಹೋಗುವಂತಹ ಪರ್ಪಲ್ ಲೈನ್ ಏನಿದೆ, ಮೊದಲು ಶುರು ಆದಂತಹ ಪರ್ಪಲ್ ಲೈನ್, ಈ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ MG ರೋಡ್ ಆದ ನಂತರ ಇರುವಂತಹ ಮತ್ತೊಂದು ಕಬ್ಬನ್ ಪಾರ್ಕ್ ಸ್ಟೇಷನ್ ಹತ್ರ ಇದೀನಿ. ಸ್ಟೇಷನ್ ಹತ್ರ ಇರೋ ಚಿತ್ರಣ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ಕಳೆದ ಅರ್ಧ ಒಂದು ಗಂಟೆಯಿಂದ ಅಥವಾ ಬೆಳಿಗ್ಗೆಯಿಂದನೂ ಅಷ್ಟೇ, ಬೆಳಿಗ್ಗೆ ಸುಮಾರು ಒಂದು ಪೀಕ್ ಅವರ್ಸ್ ಅಲ್ಲಿ ಬಿಟ್ಟಾದ್ಮೇಲೆ ಬೇರೆ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಏನು ಮೆಟ್ರೋ ಸಂಚಾರ ಪ್ರಯಾಣಿಕರು ಇರ್ತಾನೆ ಇದ್ರು. ಈಗ ಎಲ್ಲೋ ಒಬ್ಬೊಬ್ರು ಒಂದು 5 ನಿಮಿಷಕ್ಕೊಬ್ರು 10 ನಿಮಿಷಕ್ಕೊಬ್ರು ಈ ರೀತಿ ಬೆರಳು ಎಣಿಕೆಯಷ್ಟು ಪ್ರಯಾಣಿಕರು ಏನು ಮೆಟ್ರೋ ಸ್ಟೇಷನ್ಗೆ ಬರ್ತಿರುವಂತದ್ದು. ಅಂದ್ರೆ ಜನರಲ್ಲೂ ಒಂದು ಆತಂಕ ಸೃಷ್ಟಿಯಾಗಿದೆ. ಏನು ಬಿರುಕು ಬಿಟ್ಟಿರುವಂತಹ ಏನು ಪಿಲ್ಲರ್ ಇದೆ, ಆ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಸಂಚಾರ ಮಾಡಬೇಕಾದ್ರೆ ಟ್ರಿನಿಟಿ ಹತ್ರ ಬಂದಾಗ ಸ್ಲೋ ಮಾಡ್ತಾ ಇದ್ದಾರೆ. ಅದರಿಂದ ಭಯ ಆಗಿ ಈ ಜನರ ಸಂಖ್ಯೆನೂ ಕಡಿಮೆ ಆಗ್ತಿದೆ. ದಿವ್ಯಾ, ಅಂದ್ರೆ BMRCL ಕೂಡ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ. ಆದ್ರೆ ನೀವು ಬರ್ಬೋದು ಆರಾಮಾಗಿ, ತೊಂದರೆ ಇಲ್ಲ, ಇನ್ನೊಂದು ವಾರದಲ್ಲಿ ಇದನ್ನ ಸರಿಪಡಿಸ್ತೀವಿ ಅನ್ನುವಂತಹ ಮಾತುಗಳನ್ನ, ಕಾನ್ಫಿಡೆನ್ಸ್ ನ ತುಂಬ್ತಾ ಇಲ್ಲ. ಬದಲಾಗಿ ಏನೂ ಆಗಿಲ್ಲ, ಇದನ್ನ ಸರಿಪಡಿಸ್ಕೊಳ್ತೀವಿ, ಅದಕ್ಕೆ ಟೈಮ್ ಬೇಕಾಗುತ್ತೆ, ಒಂದು ವಾರ ಒಂದು ದಿನ ಸ್ಥಗಿತ ಮಾಡ್ತೀವಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಇದೇ ಕಾರಣನ ಜನರು ಕಡಿಮೆ ಆಗೋದಿಕ್ಕೆ? ಖಂಡಿತ ದಿವ್ಯಾ, ಏನು ಜನರಲ್ ಆತಂಕ ಈಗೇನು ಬಿರುಕು ಬಿಟ್ಟಿದೆ ಪಿಲ್ಲರ್ ಮೇಲೆ ಮೆಟ್ರೋ ಸಂಚಾರ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಸ್ಲೋ ಮಾಡ್ತಿರೋದು. ಸ್ಲೋ ಆಗ್ತಿದ್ದಂಗೆ ಜನರಲ್ಲಿ ಒಂದು ಆತಂಕ ಸೃಷ್ಟಿ ಆಗ್ತಿದೆ. ಈ ಹಿನ್ನೆಲೆಯಲ್ಲೂ ಸಹ ಮುಖ್ಯವಾಗಿ ಜೊತೆಗೆ ಇಲ್ಲಿ ಬಿರುಕು ಬಿಟ್ಟಿರೋದು ಏನು ಕಾಮಗಾರಿ ಏನಾಗಿದೆ, ಬಿರುಕು ಬಿಟ್ಟಿರೋ ಪಿಲ್ಲರ್ ಹತ್ರ ಮೆಟ್ರೋ ಸಂಚಾರ ಸ್ಲೋ ಆಗ್ತಿರೋದು. ಜೊತೆಗೆ ಏನು ಆ ಮಾರ್ಗದಲ್ಲಿ 5 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತಿತ್ತು, ಮೆಟ್ರೋ ಟ್ರೈನ್ ಬರ್ತಿತ್ತು, ಈಗ 12 ನಿಮಿಷಕ್ಕೆ ಒಂದು ಮಾಡಿದ್ದಾರೆ. ಈ ಎರಡೂ ಕಾರಣಗಳು ಮತ್ತೆ ಸೇಫ್ ಅಲ್ಲ ಅನ್ನೋದು ಜನರಲ್ಲಿ ಈಗ ಆತಂಕ ಸೃಷ್ಟಿ ಆಗ್ತಿದೆ. ಎಸ್, ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಮಾರುತಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಪವಿತ್ರ, ಯಾರಾದ್ರೂ ಇದ್ದಾರಾ ನಿಮ್ಮ ಬಳಿ ಮಾತನಾಡ್ಲಿಕ್ಕೆ ಈ ಸಂಬಂಧವಾಗಿ? ನಿನ್ನೆ ಅಷ್ಟೇ ಬಹಳಷ್ಟು ಹೆಣ್ಮಕ್ಳು ಮಾತನಾಡ್ತಾ ಇದ್ರು, ನಮ್ ಜೀವವನ್ನ ಇವ್ರ ಕೈಯಲ್ಲಿ ಕೊಡ್ಬೇಕಾ ಅಂತ. ಇವತ್ತೇನ್ ಹೇಳ್ತಾರೆ? ಬೆಳಗ್ಗೆನಿಂದಲೂ ನಿನ್ನೆಯಿಂದಲೂ ಕೂಡ ಸಹಜವಾಗಿ ಜನ ಕುತೂಹಲದಿಂದ ಅದನ್ನು ವೀಕ್ಷಣೆ ಮಾಡ್ತಾ ಇದ್ರು. ಸಾರ್ವಜನಿಕರು ಕೂಡ ನಮ್ಮ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಅಂತ. ಸರ್, ಈಗ ನೀವು ಮೆಟ್ರೋದಲ್ಲಿ ಓಡಾಡ್ತೀರಾ, ಏನ್ ಅನ್ಸುತ್ತೆ ಈ ಬಿರುಕುಗಳನ್ನು ನೋಡಿದ್ರೆ ನಿಮ್ಗೆ? ಒಂಥರ ಭಯದ ವಾತಾವರಣ ಅನ್ಸುತ್ತೆ. ಆದ್ರೆ ಇವರು ತಿಳ್ಕೋಬೇಕು, ಈ ತರ ಆಗಿದೆಯಲ್ಲ, ರೂಟ್ ಕಾಸ್ ಮಾಡ್ಬೇಕು, ಅದಕ್ಕೆ ಯಾಕಾಯ್ತು, ಯಾಕಂದ್ರೆ ಇದು ತುಂಬಾ ದಿನ ಆಗಿಲ್ಲ, ಬರೀ 10 ವರ್ಷ ಆಯ್ತು. 10 ವರ್ಷದಕ್ಕೂ ಒಂದೇ ತರ, 1 ವರ್ಷದಕ್ಕೂ ಒಂದೇ ತರ ಮಾಡಬಾರ್ದು ಅವರು. ಈ 10 ವರ್ಷದಿಂದ ಅಂದ್ರೆ ಪ್ಲಾನ್ ಮಾಡ್ಕೋಬೇಕು, ಅದು ಕರೆಕ್ಟ್ ಆಕ್ಷನ್ ಪ್ಲಾನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ರಿವ್ಯೂ ಮಾಡ್ಬೇಕು, ಎಲ್ಲ ಆ ತರದ ನೋಡ್ಬೇಕು. ಇದು ದೊಡ್ಡ ಪ್ರಾಜೆಕ್ಟ್, ಚಿಕ್ಕ ಪ್ರಾಜೆಕ್ಟ್ ಅಲ್ಲ. ತುಂಬಾ ಮೆಟ್ರೋ ಬೆಂಗಳೂರಿಗರಿಗೆ ಒಂದ್ ರೀತಿ ಅನಿವಾರ್ಯ ಆಗಿದೆ. ಸೊ ಈ ಬಿರುಕನ್ನ ನೋಡಿದ್ಮೇಲೆ ಮೆಟ್ರೋ ಅದಕ್ಕೆ ಭಯ ಅಂತ ಅನ್ಸಲ್ವಾ, ಅಥವಾ ಅನಿವಾರ್ಯಪ್ಪ ಹೋಗ್ಬಿಡೋಣ ಅತ್ಲಾಗೆ ಅಂತ? ಭಯ ಅನ್ಸುತ್ತೆ. ಜೀವ ಭಯ ಯಾರಿಗೇ ಇರಲ್ಲ ರೀ, ಜೀವ ಭಯ ಯಾರಿಗಿರಲ್ಲ, ಇದ್ದೇ ಇರುತ್ತೆ. ಏನಾದ್ರೂ ಆಗ್ಬಿಟ್ರೆ ಹೆಂಗೆ ಅಂತ ಬರೀ ಒಬ್ರಿಗೆ ಅಲ್ಲ, ಇಡೀ ನಮ್ಮಿಂದ ಸಂಸಾರ ಇರುತ್ತೆ, ಕುಟುಂಬ, ಎಲ್ಲರಿಗೂ ಭಯ ಆಗೇ ಆಗುತ್ತೆ. ಸರ್, ನೀವೇನ್ ಹೇಳ್ತೀರಾ ಈ ಬಿರುಕುಗಳನ್ನ ನೋಡಿದ್ರೆ? ಸೊ work is going on a snail's pace, no much progress, only the cranes are standstill, traffic is blocked, that is only is going on since yesterday. ರಾತ್ರಿ ಟೈಮಲ್ಲಿ, ನೈಟ್ ಟೈಮಲ್ಲಿ ವರ್ಕ್ ಮಾಡ್ತಾ ಇದೀವಿ, ಆಮೇಲೆ ಅದಕ್ಕೆ ಸುಮಾರು 10 days ಬೇಕು ಪ್ರೋಸೆಸ್ ಗೆ ಅಂತ. ಇಲ್ಲ, ಕಾಣಿಸ್ತಾ ಇಲ್ಲ, ಏನ್ ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ, ಹಂಗೆ ಇದೆ ಗ್ಯಾಪ್, ಹಂಗೆ ಇದೆ ಕ್ರೇನ್ಸ್. ಥ್ಯಾಂಕ್ ಯು ನಿಮ್ಮೆಲ್ಲ